ಮೊದಲು ಈ ಆ್ಯಪನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಅದೇ ರೀತಿ ಕೆಳಗಡೆ ಬಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮಾಡಬೇಕಾಗುತ್ತೆ. ಈ ರೀತಿ RELENS ಅಂತ ಕೆಳಗಡೆ ಬರುತ್ತೆ ನೋಡಿ. ಅಲ್ಲಿ ಬಂದಾಗ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಅಲ್ಲಿ ಬಹಳ ಆ್ಯಪ್ಗಳು ಬರ್ತವೆ ನೋಡಿ. ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಮಾಡಿ ಇನ್ನು ಅಲ್ಲಿ ಬಂದಿದೆ ನೋಡಿ ಮೇಲ್ಗಡೆನೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ. ಸ್ವಲ್ಪ ಹೊತ್ತು ಕಾಯಿರಿ, ಅದು ಇನ್ಸ್ಟಾಲ್ ಆಗೋವರೆಗೂ. ಅದೇ ರೀತಿ ನೀವು ಕೆಳಗಡೆ ಬನ್ನಿ, ಅಲ್ಲಿ ಕಾಣುತ್ತೆ ಆ್ಯಪಲ್ಲಿ ಯಾವ್ಯಾವ ಥರ ಬರುತ್ತೆ ಅಂತ, ಯಾವ್ಯಾವ ಡಿಸೈನು, ಕ್ಯಾಮ್ರಾ ಯಾವ ರೀತಿ ಇರುತ್ತೆ ಅಂತ ನೀವು ಅಲ್ಲಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಬಹುದು. ಈ ಆ್ಯಪ್ ಬಹಳ ಯೂಸ್ಫುಲ್ ಆಗಿದೆ ಫಾರ್ ಆ್ಯಂಡ್ರಾಯ್ಡ್ ಯೂಸರ್ಸ್ಗೆ. ಈ ಆ್ಯಪ್ನಲ್ಲಿ ಭಾಳ ಕ್ಯಾಮ್ರಾ ಕ್ಲಿಯರಾಗಿ ಬರುತ್ತೆ. ಅದೇ ರೀತಿ ಎಲ್ಲವೂ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಕ್ಲಿಕ್ ಮಾಡಿದ್ದೀನಿ ಯಾವ್ಯಾವ ರೀತಿ ಇರುತ್ತೆ ಅಂತ. ಒಳಗಡೆ ಕ್ಲಿಕ್ ಮಾಡಿದಾಗ ನೋಡ್ಕೊಳ್ಳಿ ಫೋಟೋ ಯಾವ್ಯಾವ ಥರ ಇದೆ ಅಂತ. ಅದೇ ರೀತಿ ಇರುತ್ತೆ ಒಳಗಡೆನೂ ಕೂಡ. ಅದೇ ಕೆಳಗಡೆ ಅಷ್ಟೇ ಸ್ವಲ್ಪ ಕಾಯಿರಿ, ಡೌನ್ಲೋಡ್ ಆಗ್ತಾಯಿದೆ ಇನ್ನು. ಅದೇ ರೀತಿ ಕೆಳಗಡೆ ಬಂದರೆ ಜನರು ಯಾವ ರೀತಿ ರಿವ್ಯೂಸ್ ಕೊಟ್ಟಿದ್ದಾರೆ, ಆ್ಯಪ್ ಬಗ್ಗೆ ಯಾವ ರೀತಿ ಇದೆ ಅಂತ ಹೇಳಿದ್ದಾರೆ. ಈ ಆ್ಯಪಲ್ಲಿ ಭಾಳ ಫೀಚರ್ಸ್ ಬರುತ್ತೆ. ಇದು ಭಾಳ ಅದೇ ರೀತಿ ಇದು ನನ್ನ ಮೊದಲನೇ ವಿಡಿಯೋ. ಇನ್ನು ಈ ಥರ ಭಾಳ ವಿಡಿಯೋನು ಹಾಕುತ್ತೇನೆ ಯೂಸ್ಫುಲ್ ಆಗಿರುವುದನ್ನು. ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ನಾನು ನಿಮಗೆ ಯೂಸ್ಫುಲ್ ಆಗಿರೋ ವಿಡಿಯೋಗಳನ್ನು ಹಾಕುತ್ತೇನೆ. ಇನ್ನೂ ಆ್ಯಪ್ ಡೌನ್ಲೋಡ್ ಆಗ್ತಾಯಿದೆ, ನೋಡ್ಕೊಳ್ಳಿ ಯಾವ ರೀತಿ ಆಗ್ತಾಯಿದೆ ಅಂತ. ಈ ಆ್ಯಪ್ ಬರೀ ಫೋಟೋ ಹೊಡೆಯೋದಕ್ಕೆ ಫ್ರೀ ಆಗಿರುತ್ತೆ. ಅದನ್ನು ಬಿಟ್ಟು ಬೇರೆ ಫ್ಯೂಚರ್ಸ್ ಅದು ಇದ್ದರೆ ಅದು ಹಣ ಕೇಳುತ್ತೆ. ಎಷ್ಟು ಇದೆ ನೋಡ್ಕೊಳ್ಳಿ. ಫಸ್ಟ್ ಓಪನ್ ಮಾಡಿಕೊಂಡು ಇನ್ನೂ ಡೌನ್ಲೋಡ್ ಆಗ್ತಾಯಿದೆ, ಸ್ವಲ್ಪ ಹೊತ್ತು ಕಾಯಿರಿ. ಆಯಿತು, ಡೌನ್ಲೋಡ್ ಆಯಿತು ಅಂತ ಅನ್ನಿಸ್ತೆ. 100 ಆಯಿತು, ಆಗ್ತಾಯಿದೆ ನೋಡಿ. ಇನ್ನೂ ಸ್ವಲ್ಪ ಆಯಿತು, ಡೌನ್ಲೋಡ್ ಆಯಿತು ಅಂತ ಅನ್ನಿಸ್ತೆ. ಬಂತು, ಅಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ಲೋಡಿಂಗ್ ಆಗ್ತಾಯಿದೆ ರೀ, ಸ್ವಲ್ಪ ವೇಟ್ ಮಾಡಿ. ಈ ರೀತಿ ಫೋಟೋಗಳು ಬರುತ್ತೆ ಫಸ್ಟ್ ಟೈಮ್. ಇಲ್ಲಿ ಬಂದಿದೆ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ಎಷ್ಟು ರೂಪಾಯಿ ಇದೆ ಅಂತ. ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಅಲ್ಲಿ ಪ್ರೋ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಬಂದಾಗ ಅದು ಕಾನ್ಸೆಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಪ್ರೋ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನೋಡಿ ಯಾವ ರೀತಿ ಬರುತ್ತೆ ಅಂತ. ಕ್ಯಾಮ್ರಾ ಜೂಮ್ ಎಷ್ಟಾದರೂ ಕೂಡ ಮಾಡ್ಕೊಳ್ಬೋದು. ಲಾಸ್ಟ್ 10x ತನಕ ಇದೆ. ಇನ್ನು ಇವು ಯಾವ್ಯಾವ ಕ್ಯಾಮ್ರಾ ರೀತಿಯಲ್ಲಿ ಬರುತ್ತೆ ಅಂತ ನೋಡಬೇಕು. ಅವೆಲ್ಲ ಡೌನ್ಲೋಡ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೋಬೇಕು, ಕ್ಲಿಕ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಬೇಕಾದ್ರೆ ನಾನಿಲ್ಲಿ ಮತ್ತೆ DSLR ಮೇಲೆ ಕ್ಲಿಕ್ ಮಾಡ್ತೀನಿ. ಅಲ್ಲಿ ಕ್ಲೈಮ್ 3 ಫ್ರೀ ಫೋಟೋಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಬರುತ್ತೆ ನೋಡಿ ಈ ರೀತಿ ಕ್ಯಾಮ್ರಾ ಯಾವ ರೀತಿ ಬರುತ್ತೆ ನೋಡಿ. ಅಲ್ಲಿ DSLR ಅಲ್ಲಿ ಸೇಮ್ ಕ್ಯಾಮ್ರಾ ಥರನೇ ಬರುತ್ತೆ. ಅದು ಗ್ರಾಫ್ ಇದೆ, ಯಾವ ಥರ ಬ್ರೈಟ್ನೆಸ್ಸು ಅದು ಬರುತ್ತೆ ಅಂತ ತೋರಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.